ಕರೆಯ ಬಂದವರು ಯಾರೇ ರಂಗನ. ಮೊಬೈಲು ಗಡಿಯಾರ ಎಷ್ಟು ಮುಖ್ಯನೋ ಅದರ 10ರಷ್ಟು ಕ್ಯಾಲೆಂಡರ್ ಅವಶ್ಯಕತೆ ಇದೆ ಅಂತ ನನ್ನ ಒಂದು ಭಾವನೆ. ತಾವು ಯಾವ ರೀತಿ ಅದನ್ನ ಸ್ವೀಕಾರ ಮಾಡ್ತೀರೋ ಗೊತ್ತಿಲ್ಲ. ಮತ್ತು ವೆಂಕಟೇಶ್ ಹೇಳ್ದಂಗೆ ಆ ಕ್ಯಾಲೆಂಡ್ರಲ್ಲಿ ಇರುವಂಥ ವಿಷಯಗಳು ಸಾಕಷ್ಟಿವೆ. ಸುಮಾರು ಜನ ಗೊತ್ತೇ ಇಲ್ಲ. ಅದು ದೂರದಿಂದ ಅವರು ದಿನಾಂಕ ನೋಡ್ಕೊತಾರೆ ಮತ್ತು ವಾರ ನೋಡ್ಕೊತಾರೆ, ಅದು ಬಿಟ್ಟರೆ ಅಷ್ಟೇ ಅಂತ ಆಗಿ ಇಲ್ಲಿ ಮುದ್ರಿತವಾಗಿರುವಂಥ ಕ್ಯಾಲೆಂಡರ್ ಸುಧಾ ಆ ದಿನದ ವಿಶೇಷತೆಗಳೇನು ಅಂತ ಪ್ರತಿ ದಿವಸದ್ದು ಒಂದೊಂದಿದೆ. ಇತ್ತೀಚೆಗೆ ಕೆಲ ಪತ್ರಿಕೆಗಳಲ್ಲಿ ತಾವು ಓದ್ತಾ ಇದ್ದೀರಿ ಅನಿಸುತ್ತೆ. ಆ ದಿನದ ವಿಶೇಷಗಳ ಬಗ್ಗೆ, ಆ ದಿನದ ಮಹತ್ವಗಳ ಬಗ್ಗೆ ದೇಶ ವಿದೇಶಗಳಲ್ಲಿರುವಂಥದ್ದು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿರುವಂಥದ್ದು, ವಿಶ್ವಸಂಸ್ಥೆಯಿಂದ ಇರುವಂಥದ್ದು, ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಆ ದಿನಗಳನ್ನ ಏನಂತ ಘೋಷಿಸಿದ್ದಾರೆ ಅಂತ ಅನ್ನುವಂಥದ್ದನ್ನು ತಾವು ನೋಡ್ತಾ ಇದ್ದೀರಿ ಅನ್ಕೊತೀನಿ. ಅಂಥ ಮಹತ್ವದ ವಿಚಾರಗಳು ಈ ಕ್ಯಾಲೆಂಡರ್ನಲ್ಲಿ ನಮಗೆ ಲಭ್ಯವಿದೆ. ಅದನ್ನು ಅಭ್ಯಾಸ ಮಾಡಬೇಕು. ಅದರಲ್ಲೂ ಎಸ್ಪೆಷಲಿ ನಮ್ಮ ಏನು ವಿದ್ಯಾರ್ಥಿಗಳಿದ್ದೀರಿ, ಈ ಕ್ಯಾಲೆಂಡರ್ನ ನೀವು ಇನ್ನೂ ಬೇರೆ ಬೇರೆ ರೀತಿಯಲ್ಲಿ ಬಳಸ್ಕೊಬೋದು. ಏನು ಬಳಸ್ಕೋಬೋದು ಅಂತಂದರೆ, ಈಗ ಕರೆಕ್ಟಾಗೆಲ್ಲ ಈ ಕಡೆ ಕೇಳಿಸ್ಕೊಳ್ಳಿ, ಯಾರು ಮಧ್ಯೆ ಮಾತಾಡ್ಬಿಡಿ. ಸ್ಟೂಡೆಂಟ್ ಮಕ್ಕಳು ಈಗ 1ನೇ ತಾರೀಕು ಕ್ಯಾಲೆಂಡರ್ನ ನೀವು ಗೋಡೆ ನೇತಾಕ್ಬಿಟ್ಟು ಮುಂದಿನ ಡಿಸೆಂಬರ್ 31 ಅಂದರೆ ನಾಳೆಗೆ 1 ವರ್ಷದ ತನಕ ಅದು ಕ್ಯಾಲೆಂಡರ್ ಜೊತೆ ಇರ್ತದೆ. ಬಟ್ ನೀವೇನು ಮಾಡ್ಬೋದು ಅಂದರೆ, ಈ ವರ್ಷದ ಕೊನೆಯಲ್ಲಿ ಅಂದರೆ ಜನವರಿ 31ನೇ ತಾರೀಕು ನೀವು ರಾತ್ರಿ ಮಲ್ಕೋತಿರಲ್ಲ, ಆಗ ಒಂದು ಸಂಕಲ್ಪ ಮಾಡಿ ಮಲ್ಕೊಬೇಕು. ಮರಿಕಡೆ ಏನು ಮಾಡ್ಬೇಕಂದ್ರೆ, ನೀವೇ ಸ್ವತ್ವಾಗಿ ಒಂದು ಡಿಸಿಷನ್ ತಗೊಳ್ಳೋದು. ನಾನು ಮುಂದಿನ ವರ್ಷ ಜನವರಿ 1ನೇ ತಾರೀಕಿಂದ ವರ್ಷಾಂತ್ಯದ ಜನವರಿ 31 ತನಕ, ಡಿಸೆಂಬರ್ 31 ತನಕ ಏನಾದರೂ ಒಂದು ಅಚೀವ್ಮೆಂಟ್ ಮಾಡಬೇಕು ಹಾಗೆ ಅಂತ ಹೇಳಿ ತೀರ್ಮಾನ ತಗೋಬೇಕು. ಏನು ಉದಾಹರಣೆಗೆ, ಈ ಕೆಲವರೆಲ್ಲ ಎಷ್ಟು ಗಂಟೆಗೆ ಹೇಳ್ತೀರಿ? 5 ಗಂಟೆಗೆ ಹೇಳೋರು ಯಾರಿದ್ದೀರಾ? 5 ಗಂಟೆ ಇರೋರು ಮಕ್ಕಳು ಯಾರೋ 3-4 ಜನ ಲಾಸ್ಟಲ್ಲಿ ನನ್ನಂಥವ್ರು ಲಾಸ್ಟ್ ಬೆಂಚ್ ಇದೊಳ್ತಾರಂತೆ. ಕರೆಕ್ಟ್ ಇಳಿಸಿ ಆಯಿತು. 6 ಗಂಟೆಗೆ ಇರುವಂಥವ್ರು ಇದ್ದೀರಾ? ವೆರಿ ಗುಡ್, ಜಾಸ್ತಿನೇ ಇದ್ದೀರಿ. ಇಳಿಸಿ ಆಯಿತು. ನೀವೇನು ಮಾಡ್ಬೇಕೀಗ ಅಂದರೆ, ಸಾಧ್ಯವಾದರೆ 5:15 ಇರ್ತೀನಿ ಅಂತ ಸಂಕಲ್ಪ ಮಾಡ್ಕೋಬೇಕು. ಆ ಕ್ಯಾಲೆಂಡರ್ನ ಬರ್ಬಿಡ್ಬೇಕು. ನಾನು 5:15 ಜನವರಿ 1ನೇ ತಾರೀಕಿಂದ ಎದ್ದು ಆ ಸಿಗುವಂಥ ಅರ್ಧ ಗಂಟೆ ಹೆಚ್ಚಿನ ಅವಕಾಶನ ಏನು ಬಳಸ್ಕೋಬೇಕು ನೋಡಿ. ಏನು ಬಳಸ್ಕೊತೀವಿ ನೀವೇ ತೀರ್ಮಾನ ಮಾಡ್ಕೊಳ್ಳಿ. ಅದು ನಿಮಗೆ ಬಿಟ್ಟಂಥದ್ದು, ನಾವು ಹೇಳಬಾರ್ದು. ಅದನ್ನ ಏನು ಹೇಳೋ ಸಂಕಲ್ಪ ಮಾಡ್ಕೊತೀರ, ಅದನ್ನ ಆ ಥರದ್ದು ಒಂದು ಸಂಕಲ್ಪ ಮಾಡಿ ಈ ಕ್ಯಾಲೆಂಡರ್ ತಗೊಂಡು ಹೋಗ್ತಿರಲ್ಲ ಮನೆಗೆ, ಅದನ್ನ ಬರ್ಬಿಡ್ಬೇಕಾಗುತ್ತೆ. ನಾನು ಜನವರಿ 1ನೇ ತಾರೀಕಿಂದ ಬೆಳಿಗ್ಗೆ 5:15 ಎದ್ದು ಏನೋ ಒಂದು ಮಾಡ್ತೀನಿ ಅಂತ. ಅಂದರೆ ನನಗೆ ಸ್ಟೇಜ್ ಫಿಯರ್ ಹೋಗಿಸಿದ್ರಿ ಅಂತಂದರೆ ನೀವೇ ಕಾರಣ ಅಂತ ಅಂದ್ಕೋತೀನಿ ನಾನು. ಬಟ್ ಇದು ಮೊದಲು ನನಗೆ ಸ್ಟೇಜ್ ಫಿಯರ್ ಇರಲಿಲ್ಲ. ಕೆಲವು ಕಡೆ ಭಾಷೆ ನಾನು ಮುಟ್ಟುದೇ ಆಯಿತು ಅಂತಂದರೆ ಅವರೇ ಒಂದು ಕೇಳ್ಕೊತಿದ್ರು, ಸಾಕು ಬಿಟ್ಬಿಡು ಅಂತೇಳಿ. ಲಾಸ್ಟ್ ಇಯರು ನಾನು 9th ಕ್ಲಾಸ್ ಅನಿಸುತ್ತೆ, ನಾನು ಸುಮ್ಮನೆ ಅನ್ಎಕ್ಸ್ಪೆಕ್ಟೆಡ್ ಒಂದು ಕ್ಲಾಸ್ಗೆ ಹೋಗ್ಬಿಟ್ಟು ಮೀನಾ ಮ್ಯಾಮರು ಅಂದರೆ ಕ್ಲಾಸ್ ಟೀಚರ್ ಇರೋ ಟೈಮ್ಗೆ ನನಗೊಂದು ಗ್ರೇಡ್ ನಾನು ಹೆಚ್ಚಿನ ಹೋಗಿ ಏನು ಕಳಿಸ್ತೇನೆ. ಬೆಲ್ಲ ಅವತ್ತು ಬಿಡಲೇ ಇಲ್ಲ. ನಾನು 1 ಅವರ್ ಮಕ್ಕಳ ಜೊತೆ ನಾನು ಅವತ್ತು ಡಿಸ್ಕಸ್ ಮಾಡಿದೆ. ಆ ಮಕ್ಕಳದ್ದು ಡಿಮ್ಯಾಂಡ್ ಏನಿತ್ತು ಅಂದರೆ, ಸರ್ ಇನ್ನೊಂದು ಸ್ವಲ್ಪ ನೀವೇ ಕಂಟಿನ್ಯೂ ಮಾಡಿ ಅಂತ. ನೆಕ್ಸ್ಟ್ ಪೀರಿಯಡ್ ಕ್ಲಾಸ್ ತಗೊಳ್ಳಿ ಅಂತ ನಾನು ಸ್ಟಾಫ್ ಗುಡಿಯಾಗಿ ಕೇಳಿ ನಾನು ವಾಲಂಟಿಯರಾಗಿ ಈಚೆ ಬಂದೆ. ಯಾಕಿದ್ದು ಹೇಳ್ತಾ ಇದ್ದೀನಿ ಅಂದರೆ, ಮಾತು ಅನ್ನುವಂಥದ್ದು ತುಂಬ ಆಕರ್ಷಣೀಯ ಒಂದು ವಸ್ತು ಅಂತ ನಾನು ಭಾವಿಸ್ತೇನೆ. ಈಗ ನಮ್ಮ ರೆಡ್ಡಿ ಸಾಹೇಬರು ಮಾತಾಡ್ತಾ ಹೇಳಿದ್ರು, ಕರ್ನಾಟಕ ಅಲ್ಲದೆ ಇಡೀ ದೇಶದ ಉದ್ದಗಲಕ್ಕೂ 950 ಶಾಖೆಗಳನ್ನು ಕರ್ನಾಟಕ ಬ್ಯಾಂಕ್ ಹೊಂದಿದೆ ಆಗಿದೆ. ಕರ್ನಾಟಕ ಬ್ಯಾಂಕ್ ಅಂದರೆ ಏನಂದರೆ ಕರ್ನಾಟಕ ಅಲ್ಲ, ಅಂದರೆ ಕರ್ನಾಟಕ ಮೀನ್ ನಮ್ಮ ರಾಜ್ಯದ ಹೆಸರಲ್ಲ, ಅದು ಕರ್ನಾಟಕ. ಕರ್ನಾಟಕ ಕರ್ಣ ಮೀನ್ ಏನಂದರೆ
ಕಿವಿಗಳು ಅಂತ. ನನಗೆ ಗೊತ್ತಿರೋ ಪ್ರಕಾರ ಕರ್ನಾಟಕ ಬ್ಯಾಂಕ್ ಏನಂದರೆ ಒಂದು ಹಸುನ ನಾವು ಮುಂದೆಯಿಂದ ನೋಡಿದ್ರೆ ಅದರದ್ದು 2 ಕಿವಿಗಳು ಸೇರಿಸಿ ಕರ್ನಾಟಕ ಬ್ಯಾಂಕ್ ಅಂತ ಆಗಿದೆ ಅಂತ ನಾನು ತಿಳ್ಕೊಂಡಿರುವಂಥದ್ದು. ಅದಿರಲಿ. ಜೊತೆಗೆ ರಾಜ್ಯದ ಖಾಸಗಿ ಬ್ಯಾಂಕ್ಗಳಲ್ಲಿ ಇವತ್ತು ನಂಬರ್ 1 ಅಂದರೆ ಇನ್ನೂ ಹೆಚ್ಚಿನ ಪದ ಬಳಸಬೇಕು ಅಂತ ಅನಿಸುತ್ತೆ. ಅಂಥ ಒಂದು ಕರ್ನಾಟಕ ಬ್ಯಾಂಕ್ನ ನಮ್ಮ ವಿಭಾಗ ಮಟ್ಟದ ವ್ಯವಸ್ಥಾಪಕರಾಗಿ ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಂಥ ಸರ್ಗೆ ತಮಿಳರ ಪರವಾಗಿ ಮತ್ತೊಮ್ಮೆ ಕಾಮನೆಗಳು ಹೇಳ್ತೇನೆ. ಅದ್ರ ಜೊತೆಗೆ ಈ ದಿನ ಬಿಡುಗಡೆಯಾದಂಥ ಕ್ಯಾಲೆಂಡರ್ನ ಮಹತ್ವ ಕುರಿತು ಒಂದು 4 ಒಳ್ಳೆಯ ನುಡಿಗಳನ್ನ ನಿಮ್ಮ ಗಮನಕ್ಕೆ ತಂದಂಥ ವೆಂಕಟೇಶ್ವರಿಗೂ ನಾನು ತಮಿಳರ ಪರವಾಗಿ ಅಭಿನಂದನೆಗಳು